ಅವ್ರಿಗೆ ಏನೆಲ್ಲ. ಇನ್ನೊಂದು ನಾನು ಮನೆಗೆ ಹೋಗಿದ್ದೆ, ಇಲ್ಲಿ ಬನ್ನೂರ್ ಹತ್ರ, ಹುಳ ಕಚ್ಚಿ ಒಬ್ಬ ಚಿಕ್ಕ ಮಗು ಸತ್ತಿದೆ. ನಿಮಗೆ ಹೆಜ್ಜೆ ಎಷ್ಟು ದುರದೃಷ್ಟ ನೋಡಿ ನಮ್ದು. ನಮ್ಮ ಹತ್ರ ಆಸ್ಪತ್ರೆ ಇದೆಯಾ? ಆ ಮಗು ಏನು ಅನ್ಯಾಯ ಮಾಡಿದೆ, ಅದು ಹೋಗುವಾಗ ಶಾಲೆಯಿಂದ ಬರುವಾಗ ಆ ಹುಳ ಅದಕ್ಕೆ ಹಕ್ಕಿ ಹೋಗಿ ತಾಗ್ಬೇಕಾ? ಆ ಮಗುವಿಗೆ ಕಚ್ಚಬೇಕಾ? ಆಯ್ತು, ಮಗುವಿಗೆ ಕಚ್ಚಿತು. ಆ ಮಗು ಆಸ್ಪತ್ರೆಯಲ್ಲಿ ಹೋಗಿ ನಮ್ಗೆ ಡಮ್ಮು ಕಟ್ಟರು ಅಂತ ಬೆಳಿಗ್ಗೆವರೆಗೆ ಕೂಗಿದೆ. ಈ ದರಿದ್ರ ಡಾಕ್ಟರ್ಗಳು ಅವರನ್ನು ಒಂದು ಮಂಗಳೂರಿಗೆ ಕಳಿಸಿದ್ರೆ ಜೀವ ಉಳಿತಿತ್ತು ಆ ಮಗುವಿದು. ಬೆಳಿಗ್ಗೆವರೆಗೆ ಮಲಗಿಸಿ ಬೆಳಿಗ್ಗೆವರೆಗೆ ಮಗು ಹೆಂಗೆ ಡಮ್ಮು ಕಟ್ಟರು ಅಂತ ಹೇಳಿದ್ರು. ಯಾರು ಕೂಡ ಅದನ್ನು ಅಲ್ಲಿ ಕಳಿಸಿದೆ, ಬೆಳಿಗ್ಗೆ ಸಾಯುವಾಗ ಕಳಿಸಿದಲ್ಲ. ನಮ್ಮ ಹತ್ರ ಆಸ್ಪತ್ರೆ ಇದೆಯಾ ಅಂತ ಕೇಳುದು. ಏನ್ ತಪ್ಪು ಮಾಡಿದೆ? ಆ ತಾಯಿಗೆ ಒಂದೇ ಒಂದು ಮಗು, 7 ವರ್ಷ ನಂತರ ಒಂದು ಮಗು ಹುಟ್ಟಿರುವಂತದ್ದು. ಹರಕೆ ಅದು ಇದು ದೇವರ ಪ್ರಾರ್ಥನೆ ಏನೆಲ್ಲ ಮಾಡಿ ಒಂದು ಹೆಣ್ಣು ಮಗು ಹುಟ್ಟಿರುವಂತದ್ದು. ಹೋಯ್ತಲ್ಲ ಜೀವ. ಇನ್ನೊಂದು ಮಗು ಸಾಯ್ಲಿಕ್ಕೆ ಆಗಿದೆ. ಯಾರ್ದು ತಪ್ಪು? ನಮ್ಮ ಹತ್ರ ಒಂದು ಒಳ್ಳೆ ಆಸ್ಪತ್ರೆ ಇದ್ರೆ, ಒಂದು ವ್ಯವಸ್ಥೆಗಳು ಇದ್ರೆ ಆ ಮಗು ಬದುಕ್ತಾ ಇತ್ತಲ್ಲ. ಇದನ್ನು ಪ್ರಶ್ನೆ ಮಾಡೋರು ಯಾರು? ಇದಕ್ಕೆ ಮೆಡಿಕಲ್ ಕಾಲೇಜ್ ಅಶೋಕರಿಗೆ ಹೆಸರು ಕೇಳಲಿಕ್ಕೆ ಅಂತಲ್ಲ. ನಮಗೆ ಮೆಡಿಕಲ್ ಕಾಲೇಜ್ ಬೇಕಾದ್ರೆ ನಮ್ಮ ಜೀವವನ್ನು ಉಳಿಸ್ಲಿಕ್ಕೆ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋ ನಮ್ಮ ಕಲ್ಪನೆ, ನಿಮ್ಮ ಸಹಕಾರ ಎಲ್ಲ ಇರ್ಲಿ. ಇಂಥ